ಓಹೋ ಆಹಾ ಆಹಾ ಲಲಲ ಲಲಲ ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನನ್ನ ನಿನ್ನ ಸಂದೇಶವ ನನಗೆ ಹೇಳಿದೆ. ನನ್ನ ನೋಡುವ ಚಿಂತೆ ನಿನ್ನ ಕಾಡಿದೆಯಂತೆ, ನನ್ನ ಪ್ರೀತಿಗೆ ಸೋತೆ ಎಂದು ಹೇಳಿದೆಯಂತೆ. ನೀನು ನನ್ನ ಪ್ರಾಣವೆಂದು ನೀನು ಅಂದ ಮಾತನಿಂದು ನಲ್ಲ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ. ಆಹಾ 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 ಲಲಲ 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 ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. 100 ಜನ್ಮವು ತಂದ ನಮ್ಮ ಈ ಅನುಬಂಧ, ಸ್ನೇಹ ಪ್ರೀತಿಯು ತಂದ ಇಂಥ ಮಹದಾನಂದ. ಎಂತ ಚೆನ್ನ ಎಂತ ಚಿನ್ನ ಎಂದ ನಿನ್ನ ಮಾತು ಚೆನ್ನ ಎಂದು ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ. ನಿನ್ನ ನೋಟವೇ ಚೆನ್ನ, ನಿನ್ನ ಪ್ರೇಮವೇ ಚೆನ್ನ, ನಿನ್ನ ನೆನಪಲಿ ಚಿನ್ನ ನೊಂದು ಬೆಂದರು ಚೆನ್ನ. ಕಲಹ ಚೆನ್ನ ವಿರಹ ಚೆನ್ನ ಸಹನೀಯ ಚೆನ್ನ ಎಂದ ನಿನ್ನ ಮಾತನ್ನು ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ, ನನಗೆ ಹೇಳಿದೆ. ಆಹಾ ಆಹಾ ಆಹಾ
ಹಾಡನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ತಪ್ಪಿದ್ದಲ್ಲಿ ಕ್ಷಮಿಸಿ. ಈ ಸಿನಿಮಾ ಧ್ರುವ ತಾರೆ, ಡಾಕ್ಟರ್ ರಾಜ್ಕುಮಾರ್, ಗೀತಾ ಮುಂತಾದವರು ನಟಿಸಿರುವ ಸಿನಿಮಾ 1985ನೇ ಇಸ್ವಿಲಿ ರಿಲೀಸ್ ಆಗಿರೋದು. ಡಾಕ್ಟರ್ ರಾಜ್ ಅವರು ನಟಿಸಿ ಹಾಡು ಹೇಳಿದ್ದಾರೆ. ಇವರ ಜೊತೆ ಹೇಳಿರುವವರು ಬೆಂಗಳೂರು ಲತಾ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸಿನಿಮಾ ಕೂಡ ಚೆನ್ನಾಗಿದೆ. ಡಾಕ್ಟರ್ ರಾಜ್ಕುಮಾರ್, ಗೀತಾ ಅವರ ಪೇರು ಕೂಡ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ಫಿಲಮ್ ನೋಡಿದ್ದೀವಿ. ಇದನ್ನು ಸಾಧ್ಯವಾದರೆ ಟಿ ವಿಲಿ ಬಂದಾಗ ನೋಡಿ ಸ್ನೇಹಿತರೆ, ಮಿಸ್ ಮಾಡ್ಕೋಬೇಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನಾನು ತಿಂಡಿ ಅಥವಾ ಅಡುಗೆ ಮಾಡ್ತಾ ಹಾಡು ಹೇಳ್ತಾ ಇದ್ದೀವಿ. ಸಾಮಾನ್ಯ ನಾವು ಯಾವುದಾದ್ರೂ ಟಿ ವಿಲೋ ರೇಡಿಯೋದಲ್ಲೋ ಬಂದರೆ ನಾವು ಹಾಡುಗಳು ಬಂದಾಗ ಗುನುಗ್ತೀವಲ್ವ, ಅದೇ ರೀತಿ ನಾವು ಗುನುಗ್ತಾ ಹಾಡು ಹೇಳ್ತಾ ತಿಂಡಿ ಮಾಡ್ತಾಯಿದ್ದೆ. ಅದರಿಂದ ನಾನು ನಿಮಗೇನು ಹೇಳಕ್ಕೆ ಬಂದೆ ಅಂದರೆ, ನಮ್ಮ ವೈಟಿನಲ್ಲಿ ನಾನು ಲೈವ್ ಮಾಡಬೇಕಾದ್ರೆ ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಾಯಿದ್ರು. ಬೇರೆಯವ್ರ ಲೈವ್ಗೆ ಹೋಗಿ ಸರೋವರ ಅವರು ಹೋಗಿಬಿಟ್ರು, ನಿಮಗೆ ಗೊತ್ತಾ ಅಂತ ಹೇಳಿಬಿಟ್ಟು ಡಿಲೀಟ್ ಮಾಡ್ತಾಯಿದ್ರು. ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಾಯಿದ್ರು. ಇತ್ತೀಚೆಗೆ ಬಂತು ನೋಡಿ, ಚೇಂಜ್ ಆಯ್ತಲ್ಲ ಯೂಟ್ಯೂಬಲ್ಲಿ. ಕಂಪ್ಲೇಂಟ್ ಮಾಡಿದೆ ಸೈಬರ್ಗೆಲ್ಲ ಹೋಗಿ. ನೀವು ಲೈವ್ ಮಾಡಬೇಕಾದ್ರೆ ನಮಗೊಂದು ಇನ್ಫಾರ್ಮ್ ಮಾಡಿಬಿಟ್ಟು ನೀವು ಲೈವ್ ಮಾಡಿ ಅಂತ ಅಂದರು. ಇನ್ಫಾರ್ಮ್ ಮಾಡಿಬಿಟ್ಟು ಲೈವ್ ಮಾಡ್ತಾಯಿದ್ದೆ. ಕಮೆಂಟು ಅವರೇ ಹಾಕ್ಬಿಟ್ಟು ಡಿಲೀಟ್ ಮಾಡ್ತಾಯಿದ್ರು. ಆವಾಗ ಅವರು ಕಂಡುಹಿಡಿದ್ರು ಅವ್ರು ಯಾರು ಅಂತ, ಏನು ಎತ್ತ ಅಂತ ಕಂಡುಹಿಡಿದ್ರು. ನೀವು ಹೇಳಿದ್ರೆ ಕಂಪ್ಲೇಂಟು ನೀವು ಕೊಟ್ಟರೆ ತೊಗೊತೀವಿ ಅಂತ ಹೇಳಿದ್ರು. ಸ್ವಲ್ಪ ತಾಳ್ಮೆಯಿಂದ ಇರೋಣ, ಸಡನ್ನಾಗಿ ಕಂಪ್ಲೇಂಟ್ ಏನೂ ಕೊಡೋದು ಬೇಡ ಅಂದ್ಬಿಟ್ಟು ಸುಮ್ಮನಿದ್ದೀನಿ ಸ್ನೇಹಿತರೆ. ನನ್ನ ಈ ವಿಡಿಯೋ ನೋಡ್ತಾ ಇರೋರು ಯಾರದೇ ಲೈವ್ಗೆ ನೀವು ಹೋಗಲಿ ಅಥವಾ ನಿಮ್ಮ ಲೈವ್ಗೆ ಬಂದು ಯಾರಾದರೂ ಸರೋವರ ಅಂತ ಹೆಸರು ಹೇಳ್ಕೊಂಡು ಬ್ಯಾಡ್ ಕಮೆಂಟ್ ಹಾಕೋದಾಗಿರಲಿ, ನನ್ನ ಬಗ್ಗೆ ಅವ್ರು ಹೋಗಿಬಿಟ್ರು, ಆಕ್ಸಿಡೆಂಟ್ ಆಯಿತು, ಅದು ಇದು ಇನ್ನೊಂದು ಮತ್ತೊಂದು ಅಂತ ಅವ್ರು ಏನೇ ಡಿಲೀಟ್ ಮಾಡಿದ್ರು ಕೂಡ ಕಮೆಂಟ್ ಹಾಕಿ. ನೀವು ಯಾರು ಏನು ಹೆದರ್ಕೊಳ್ಳೋದು ಬೇಡ ಸ್ನೇಹಿತರೆ. ನಾವು ಐಟಿ ಬಾಂಧವರು ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಒಂದು ಹೇಳಿ ಆ ಥರ ಹಾಕಿದರು ಅಂತ ಹೇಳಿ ಬಂದು, ಬಟ್ ಅವರು ಸಿಕ್ಕಿದ್ದಾರೆ. ಎಷ್ಟೊಂದು ಫೇಕ್ ಐಡಿಲೂ ಬಂದಿದ್ದಾರೆ, ಎಷ್ಟೊಂದು ಕೆಟ್ಟ ಕಮೆಂಟು ಕೂಡ ಹಾಕಿದ್ದಾರೆ. ಎಲ್ಲ ಅದು ಕಂಡು ಹಿಡ್ದಿದ್ದಾರೆ, ಸೈಬರಲ್ಲೆಲ್ಲ ಕಂಡು ಹಿಡ್ದಿದ್ದಾರೆ. ಯಾರು ಅಂತ ನಾನು ಈಗಲೇ ಹೇಳಲ್ಲ ಸ್ನೇಹಿತರೆ. ಸಮಯ ಬರಲಿ, ಆ್ಯಕ್ಷನ್ ತೊಗೊತೀನಿ ನಾನು ಕಂಪ್ಲೇಂಟ್ ಕೊಟ್ಟಾಗ ರಿಸೀವ್ ಮಾಡ್ತಾರೆ ಸ್ಟೇಷನಲ್ಲಿ. ನನಗೆ ಸಮಯ ಬಂದಾಗ ನಾನು ಕೊಡ್ತೀನಿ. ಅದರಿಂದ ನೀವು ಯಾರೂ ಕೂಡ ಅದ್ರ ಬಗ್ಗೆ ವರಿ ಮಾಡಬೇಡಿ. ಏನೇ ಕಮೆಂಟ್ ಹಾಕಿದ್ರೂ ನೀವೇನು ವರಿ ಮಾಡಬೇಡಿ ಸ್ನೇಹಿತರೆ. ನಿಮಗೇನಾದರೂ ಆ ಥರ ಅವ್ರು ಹಾಕಿದಾಗ, ಎಷ್ಟೇ ಫೇಕ್ ಐಡಿಲಿ ಬಂದ್ರೂ ಕೂಡ ಅವರು ನನ್ನ ಹೆಸರು ಹೇಳ್ಕೊಂಡು ಹಾಕಿದಾಗ ನೀವು ನನ್ನದೊಂದು ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಇವರು ವೀಡಿಯೋ ಹಾಕಿದ್ದಾರೆ, ನೆಕ್ಸ್ಟ್ ಇನ್ನೊಂದು ವೀಡಿಯೋ ಹಾಕಿದ್ರೆ ಇವ್ರು ಚೆನ್ನಾಗಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಬಿಡಿ ಸ್ನೇಹಿತರೆ. ಕಂಪ್ಲೇಂಟ್ ಎಲ್ಲ ತೊಗೊಳಕ್ಕೆ ಕೂಡ ರೆಡಿಯಾಗಿದ್ದಾರೆ ಅವರು. ನನಗೆ ಅಂತಲ್ಲ, ಆದರೆ ಒಂದು ಸ್ವಲ್ಪ ನನಗೆ ಕಿರುಕುಳ ಕೊಟ್ಟಿರೋದು ಜಾಸ್ತಿ. ನಮ್ಮ ಕರ್ನಾಟಕ ಯೂಟ್ಯೂಬು ಚಾನಲಲ್ಲಿ ನನಗೆ ಜಾಸ್ತಿ ಲೈವ್ ಮಾಡೋದವಿಂದ ಹಿಡಿದು ಲೈವು ನನಗೆ ಮಾನಿಟೈಸೇಷನ್ ಆಗೋವರೆಗೂ ಕೂಡ ತುಂಬ ಫೇಕ್ ಐಡಿಲಿ ಬಂದು ತುಂಬ ಕಿರುಕುಳ ಕೊಟ್ಟರು ನನಗೂ ಸಹಿಸೋಕ್ಕಾಗ್ದಿರ ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ಹತ್ರದವರ, ದೂರದವರ, ಬೇರೆಯವರ, ಗೊತ್ತಿರೋರ, ಗೊತ್ತಿಲ್ಲದೆ ಇರೋರ, ಅದನ್ನು ನಾನು ಈಗಲೇ ಹೇಳಲ್ಲ ಸ್ನೇಹಿತರೆ. ನನಗೆ ಅದರದ್ದೇ ಆದಂಥ ಸಮಯ ಬರುತ್ತೆ, ಆವಾಗ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಸಾಕ್ಷಿ ಸಹಿತ ಹಾಕ್ತೀನಿ ನಾನು ಸ್ನೇಹಿತರೆ. ನಾನು ಇದನ್ನು ನಿಮಗೆ ಇಂಪಾರ್ಟೆಂಟಾಗಿ ವಿಷಯನ ತಿಳಿಸ್ಬೇಕಾಗಿತ್ತು. ವಿಡಿಯೋದಲ್ಲಿ ತಿಳಿಸಿದ್ದೀನಿ ಮತ್ತು ಪೋಸ್ಟ್ ಕೂಡ ಎಲ್ಲ ಹಾಕಿದ್ದೀನಿ ನಾನು. ಬೇರೆಯವ್ರ ಲೈವ್ಗೆಲ್ಲ ಹೋಗಿ ಯಾವ್ಯಾವ ರೀತಿ ಹರಾಸ್ಮೆಂಟ್ ಮಾಡ್ತಾರೆ ನನ್ನನ್ನು, ಯಾವ್ಯಾವ ರೀತಿ ಅವ್ರು ಮಾಡಿಬಿಟ್ಟು ನನ್ನ ಮೇಲೆ ಏನೇನು ಮಾಡಿದ್ರು ಅದನ್ನೆಲ್ಲ ನಾನು ಪೋಸ್ಟಲ್ಲಿ ಹಾಕಿದ್ರೂ ಕೂಡ ಸುಮಾರು ಜನ ಇದೆಲ್ಲ ವ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಆಗದೇ ಇರೋರು ಅವರೇ ಫೇಕುಗಳನ್ನೇ ಏನೇನೋ ಹೇಳಿ ಮಾತಾಡಿ ಡಿಲೀಟ್ ಮಾಡೋದು ಹಿಂಗೆಲ್ಲ ಮಾಡಿದ್ರು. ನಾವು ಯಾವುದಾದ್ರೂ ಸ್ನೇಹಿತರೆ, ನಾವು ಯಾವುದಾದ್ರೂ ಲೈವ್ಗೆ ಹೋದರೆ ನಾವೇನು ಕಮೆಂಟ್ ಹಾಕಿದ್ರೆ ಹೆದರ್ಕೊಂಡು ನಾವು ಡಿಲೀಟ್ ಮಾಡ್ತೀವ? ನಾವು ಚಾನಲವರು ಸಪೋರ್ಟ್ ತೊಗೋಬೇಕು. ಆ ಥರ ಹೇಳಿಬಿಟ್ಟು ಡಿಲೀಟ್ ಮಾಡ್ತಾರೆ ಅಂದಾಗ ಸ್ವಲ್ಪ ಓನ್ ಚಾನಲಲ್ಲಿ ಇರ್ತಾರಲ್ಲ, ಚಾನಲಲ್ಲಿ ಲೈವ್ ಮಾಡ್ತಿರ್ತಾರಲ್ಲ, ಅವ್ರೊಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ. ಕಮೆಂಟ್ ಹಾಕ್ಬಿಟ್ಟು ಇವರು ಈ ಥರ ಡಿಲೀಟ್ ಮಾಡ್ತಾರೆ ಅಂದಾಗ ಇಲ್ಲೇ ಏನೋ ನಡೀತಾ ಇದೆ, ಇವರೇ ಫೇಕವ್ರು ಬಂದಿದ್ದಾರೆ ಅಂತ ಅಬ್ಸರ್ವ್ ಮಾಡಬೇಕು. ಸುಮ್ಮನೆ ವ್ಯೂಸ್ಗೋಸ್ಕರ
ಅವರು ಮಾತಾಡಿಕೊಂಡು ಅವರು ಹೋಗೋದಲ್ಲ. ಸ್ವಲ್ಪ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಒಂದು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು ಅಲ್ವಾ.